ಆಪ್ಷನ್ ಬೈಯರ್ ಯಾರಾದ್ರೂ ಇದ್ರೆ ಹೆದರಬೇಡಿ. ಸೊ ಇದ್ರಲ್ಲಿ ತುಂಬಾ ಈಸಿಯಾಗಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಅಲ್ಲ ಈ ಹಿಂದೆ ನೀವು ಯಾವ ತರ ಟ್ರೇಡ್ ಮಾಡ್ತಿದ್ರೋ ಮುಂದೆ ಕೂಡ ಅದೇ ತರ ಟ್ರೇಡ್ ಮಾಡ್ತೀರಾ. ಸೆಬಿಯಿಂದ ಒಂದು ಹೊಸ ರೂಲ್ಸ್ ಜಾರಿಯಾಗಿದೆ. ಸೊ ಹೊಸ ರೂಲ್ಸ್ ಬಗ್ಗೆ ತುಂಬಾ ಜನರಿಗೆ ಡೌಟ್ಸ್ ಇದೆ. ಆ ಡೌಟ್ಸ್ ನ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ಸ್ ಆಗಿ ಕ್ಲಿಯರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೆಬಿಯಿಂದ ಬಂದಿರೋ ರೂಲ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಟೋಟಲಿ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ನಮ್ಮ ಟೆಲಿಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಕೂಡ ಮಾಡಿದೆ. ಸೊ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಸೆಬಿ ರೂಲ್ಸ್ ಇಂದ ನಿಮ್ ಮೈಂಡ್ ಅಲ್ಲಿ ಏನಾದ್ರು ನಡೀತಾ ಇದ್ರೆ ಅದನ್ನೆಲ್ಲ ಮೆಸೇಜ್ ಮಾಡಿ ಅಂತ ಹೇಳಿದೆ. ತುಂಬಾ ಜನ ಮೆಸೇಜ್ ಮಾಡಿದರೆ. ಸೊ ಮೆಸೇಜ್ ಅನ್ನು ಕೂಡ ನಾನು ನಿಮಗೆ ಸ್ಕ್ರೀನ್ ಶಾಟ್ ಅನ್ನು ತೋರಿಸ್ತೀನಿ. ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ಸೊ ಇನ್ ಮುಂದೆ ನಿಮಗೆ ಯಾವುದೇ ಒಂದು ಡೌಟ್ಸ್ ಇರಲ್ಲ. ಮತ್ತೆ ಮೇನ್ ಪಾಯಿಂಟ್ ಆಪ್ಷನ್ ಬಯರ್ಸ್ ಗೆ ಈ ಒಂದು ರೂಲ್ಸ್ ಇಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಆಪ್ಷನ್ ಬೈಯರ್ ಯಾರಾದ್ರೂ ಇದ್ರೆ ಹೆದರಬೇಡಿ. ಸೊ ಇದ್ರಲ್ಲಿ ತುಂಬಾ ಈಸಿಯಾಗಿ ನಿಮಗೆ ಕ್ಲಿಯರ್ ಮಾಡ್ತೀನಿ. ಅಲ್ಲ ಈ ಹಿಂದೆ ನೀವು ಯಾವ ತರ ಟ್ರೇಡ್ ಮಾಡ್ತಿದ್ರೋ ಮುಂದೆ ಕೂಡ ಅದೇ ತರ ಟ್ರೇಡ್ ಮಾಡ್ತೀರಾ. ಆದ್ರೆ ಒಬ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅವ್ರು ಯಾರಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಫಸ್ಟ್ ನಾವು ಏನ್ ಮಾಡೋಣ, ಸೆಬಿ ಸರ್ಕ್ಯುಲೇಷನ್ ಓಪನ್ ಮಾಡೋಣ. ಸೆಬಿ ಸರ್ಕ್ಯುಲೇಷನ್ ಓಪನ್ ಮಾಡಿದೀನಿ. ಸೊ ಸೆಬಿಯಲ್ಲಿ ಏನ್ ಹೇಳಿದೆ ಫಸ್ಟ್ ಹೇಳ್ಬೇಕಂದ್ರೆ, ಸೆಬಿ ಹೇಳಿದೆ ಫಸ್ಟ್ ಏನಪ್ಪ ಅಂದ್ರೆ ಒಂದು ಅಪ್ರಂಟ್ ಕಲೆಕ್ಷನ್ ಇದು ಫೆಬ್ರವರಿ 1, 2020 ಅಪ್ಲಿಕೇಬಲ್ ಆಗುತ್ತೆ. ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಅಂತ ಒಂದು ಸ್ಟ್ರಾಟಜಿ ಇತ್ತು. ಓಕೆನಾ, ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇಂಟ್ರಾಡೇ ಮಾನಿಟರಿಂಗ್ ಆಫ್ ಓಷನ್ ಲಿಮಿಟ್ಸ್ ಅಂತ ಹೇಳಿ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಂಟ್ರಾಕ್ಟ್ ಸೈಜ್ ಇಂಡೆಕ್ಸ್ ಡೆರಿವೇಟಿವ್ಸ್, ಕಾಂಟ್ರಾಕ್ಟ್ ಸೈಜ್ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆದ್ರೆ ಇದು ಯಾರಿಗೆ ಎಫೆಕ್ಟ್ ಆಗುತ್ತೆ ಇದರ ಅವಶ್ಯಕತೆ ಇಲ್ಲ. ತುಂಬಾ ಇನ್ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ, ಕ್ಲಿಯರ್ ಮಾಡ್ತೀನಿ, ಕೊನೆವರೆಗೂ ನೋಡಿ. ವೀಕ್ಲಿ ಎಕ್ಸ್ಪೈರಿಗಳು ಯಾವ ತರ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಕ್ರೀಸ್ ಇನ್ ಟೇಲ್ ರಿಸ್ಕ್ ಕವರೇಜ್ ಆನ್ ಡೇ ಆಪ್ಷನ್ ಎಕ್ಸ್ಪೈರಿ, ಇದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಬರೋಣ, ಅಪ್ಫ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಂ ಫ್ರಮ್ ಆಪ್ಷನ್ ಬಯರ್ಸ್. ಸೊ ಇದು ಏನು? ಸೊ ಇದು ಏನಪ್ಪಾ ಅಂದ್ರೆ ಈ ಅಪ್ಫ್ರಂಟ್ ಕಲೆಕ್ಷನ್ ಆಪ್ಷನ್ ಪ್ರೀಮಿಯಂ ಏನ್ ಹೇಳುತ್ತೆ, ಇದು ಆಪ್ಷನ್ ಬಯರ್ಸ್ ಗೆ ಏನು ಎಫೆಕ್ಟ್ ಆಗುತ್ತೆ. ಸದ್ಯಕ್ಕೆ ನಿಫ್ಟಿಯಲ್ಲಿದೆ, ಸದ್ಯಕ್ಕೆ ನಿಫ್ಟಿ 25,000 ಹತ್ರ ಇದೆ, 25,500 ಹತ್ರ. ಸೊ 25,500 ಸಿನೋ ಅಥವಾ ಪಿನೋ ಯಾವುದೋ ಒಂದು ಪ್ರೀಮಿಯಂ ಬೆಲೆ ಇದೆ ಅಂತ ಅನ್ಕೊಳ್ಳಿ, 200 ರುಪೀಸ್. ಓಕೆನಾ, 200 ರುಪೀಸ್ ಇದೆ. ಸೊ ನಿಫ್ಟಿಯಲ್ಲಿ ಎಷ್ಟು ನಾವು ಬೈ ಮಾಡಬೇಕಾಗುತ್ತೆ ಮಿನಿಮಮ್? ಸೊ 25. ಓಕೆನಾ, 25 ಬೈ ಮಾಡಬೇಕಾಗುತ್ತೆ. ಸೊ 25 ಇಂಟು 200 5,000 ಆಯ್ತು. 5,000 ರೂಪಾಯಿ ಆಯ್ತು. ಇದೇನಾಗ್ತಿತ್ತು, ಕೆಲವೊಬ್ಬ ಬ್ರೋಕರ್ಸ್ ಏನ್ ಮಾಡ್ತಿದ್ರು, ಇಂಟ್ರಾಡೇ ಮಾರ್ಜಿನ್ ಕೊಡ್ತಾ ಇದ್ರು. ಓಕೆನಾ, ಸೊ ಅಂದ್ರೆ ನೀವು 5,000 ರುಪೀಸ್ ಪೇ ಮಾಡ್ಬೇಕಾಗಿರ್ಲಿಲ್ಲ. ಓಕೆನಾ, ಸೊ ನೀವು ಎಷ್ಟು ಪೇ ಮಾಡ್ಬೇಕಾಗಿತ್ತು? ಸೊ 2,000 ಅಥವಾ 3,000 ಈ ತರ ಪೇ ಮಾಡ್ಬೇಕಾಗಿತ್ತು. ಇನ್ ಮುಂದೆ ಈ ತರ ಆಗಲ್ಲ. ಕೆಲವೊಂದು ಬ್ರೋಕರ್ಸ್ ಗಳು ಏನ್ ಮಾಡ್ತಿದ್ರು, ಈ ತರ ಲೆವರೇಜ್ ನ ಕೊಡ್ತಾ ಇದ್ರು. ಈ ಲೆವರೇಜ್ ನ ಈ ಒಂದು ಮಾರ್ಜಿನ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಈಗ ಪ್ರೀಮಿಯಂ ಎಷ್ಟಿದೆ? 200 ರುಪೀಸ್ ಇದೆ ಅಂದ್ರೆ 200 ಇಂಟು 25 ಬ್ಯಾಂಕ್ ನಿಫ್ಟಿಗೆ 15. ಎಷ್ಟು ಲಾಸ್ ನ ತಗೋತೀವಿ ಅಷ್ಟು ಪ್ರೀಮಿಯಂ ನಾವು ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಫುಲ್ ಪ್ರೀಮಿಯಂ ನಾವು ಪೇ ಮಾಡ್ಬೇಕು. ಇಷ್ಟು ದಿನ ಕೆಲವೊಂದು ಬ್ರೋಕರೇಜ್ ಗಳಲ್ಲಿ ಇತ್ತು, ಅದೇ ತರ ಮಾಡ್ತಾ ಇದ್ವಿ. ಆದ್ರೆ ಕೆಲವೊಂದು ಬ್ರೋಕರೇಜ್ ಗಳು ಲೆವರೇಜ್ ಕೊಡ್ತಾ ಇದ್ರು, ಆ ಲೆವರೇಜ್ ಈಗ ಸ್ಟಾಪ್ ಮಾಡ್ತಿದ್ದಾರೆ. ಸೊ ಇದು ಜಾಸ್ತಿ ಕೂಡ ಆಗ್ಬಹುದು. 5,000 ರೂಪಾಯಿ ಇದೆ ಅಂದ್ರೆ ಸೊ ನಾವ್ ಏನ್ ಮಾಡ್ಬೋದು, ಇದು ಏನಾಗಬಹುದು, ಕೆಲವೊಬ್ರು 5,500 ರೂಪಾಯಿ ಕೂಡ ನಮ್ಮಿಂದ ಕಲೆಕ್ಷನ್ ಮಾಡೋ ಚಾನ್ಸಸ್ ತುಂಬಾ ಇದೆ. ರಿಮೂವಲ್ ಕ್ಯಾಲೆಂಡರ್ ಸ್ಪ್ರೆಡ್ ಟ್ರೀಟ್ಮೆಂಟ್, ಇದು ಒಂದು ಸ್ಟ್ರಾಟಜಿ ಇತ್ತು. ಈ ಸ್ಟ್ರಾಟಜಿಯಿಂದ ಯಾರು ಯೂಸ್ ಆಗ್ತಿತ್ತು ಅಂದ್ರೆ ಸೆಲ್ಲರ್ಸ್ ಗೆ ತುಂಬಾ ಯೂಸ್ ಆಗ್ತಾ ಇತ್ತು. ಓಕೆನಾ, ಸೊ ಹೆಂಗಂದ್ರೆ ಕ್ಯಾಲೆಂಡರ್ ಸ್ಪ್ರೆಡ್ ಅಂದ್ರೆ, ಸೊ ಎಕ್ಸಾಂಪಲ್ ಆಗಿ ಈಗ ನಿಫ್ಟಿ ತಗೋಣ, 25,500 ನಿಫ್ಟಿ ಇದೆ. ಈಗ ಸಿ ನ ನಾವೇನ್ ಮಾಡ್ತೀವಿ, ಸೆಲ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಓಕೆನಾ, ಸೆಲ್ ಮಾಡ್ಬೇಕಂದ್ರೆ ನಮಗೆ ಮಿನಿಮಮ್ ಮಾರ್ಜಿನ್ ಎಷ್ಟು ಬೇಕಾಗಿತ್ತು? ಮಿನಿಮಮ್ ಮಾರ್ಜಿನ್ ನಮಗೆ 1 lakh rupees ನಮಗೆ ಇಲ್ಲಿ ಬೇಕಾಗಿತ್ತು. ಸೊ ಇಲ್ಲಿ ಏನ್ ಮಾಡ್ತಿದ್ರು ಸೆಲ್ಲರ್ಸ್ ಅಂದ್ರೆ, ಸೊ ಇದ್ರ ಜೊತೆ 25,500 ಸಿ ಏನಿದೆಯಲ್ಲ, ಇದ್ರ ಜೊತೆ 27,000 ಸಿ ಕೂಡ ಇವ್ರಲ್ಲಿ ಏನ್ ಮಾಡ್ತಿದ್ರು ಸೆಲ್ಲರ್ಸ್ ಇದನ್ನ ಬೈ ಮಾಡ್ತಿದ್ರು. ಓಕೆನಾ, ಸೊ ಇದನ್ನ ಬೈ ಮಾಡಿದಾಗ ಇಲ್ಲಿ ಏನ್ ಅವ್ರಿಗೆ 1 ಲಕ್ಷ ಕ್ಯಾಪಿಟಲ್ ಬೇಕಾಗಿತ್ತಲ್ಲ, ಸೊ ಇದು ಕಡಿಮೆ ಆಗ್ತಿತ್ತು. ಕಡಿಮೆ ಅಂದ್ರೆ ಇದು ಅವರಿಗೆ ಕೇವಲ 35,000 ರಿಂದ 40,000 ರೂಪಾಯಿದಲ್ಲಿ 2 ಪ್ರೀಮಿಯಂ ಅಲ್ಲಿ ಟ್ರೇಡ್ ಮಾಡಬಹುದಿತ್ತು ಅವರು. ಸೊ ಈ ಒಂದು ಏನ್ ಮಾಡಿದ್ದಾರೆ ಸ್ಟ್ರಾಟಜಿ ಏನ್ ವರ್ಕ್ ಆಗ್ತಿದೆ, ಹೆಡ್ಜ್ ಅಂತ ಕರೀತಾರೆ. ಸೊ ಇದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ವಾಲ್ಯೂಮ್, ವರ್ಕ್ ನಲ್ಲಿ ಹೆಂಗೋ ವಾಲ್ಯೂಮ್ ಕಡಿಮೆ ಮಾಡಬೇಕು. ಸೊ ಇದರಿಂದ ರಿಟೇಲರ್ಸ್ ತುಂಬಾ ಲಾಸ್ ಆಗ್ತಿದ್ದು, ಕೇವಲ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ಸ್ ಏನಿದ್ರೆ ಮಾತ್ರ ಇದರಿಂದ ಪ್ರಾಫಿಟ್ ನ ಮಾಡ್ಕೊಳ್ತಾ ಇದ್ರು. ಸೊ ಅದಕ್ಕಾಗಿ ಈ ಒಂದು ಸ್ಟ್ರಾಟಜಿ ಕೂಡ ಏನ್ ಮಾಡಿದ್ದಾರೆ, ಈ ಒಂದು ಸಿಸ್ಟಮ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಇಂಟ್ರಾಡೇ ಮಾನಿಟರಿಂಗ್ ಪೊಸಿಷನ್ ಲಿಮಿಟ್. ಸೊ ಇಂಟ್ರಾಡೇ ಮಾನಿಟರಿಂಗ್ ಪೊಸಿಷನ್ ಲಿಮಿಟ್ ಅಂದ್ರೆ ಯಾವುದೇ ಒಂದು ಕಾಂಟ್ರಾಕ್ಟ್ ಮೇಲೆ ಒಂದು ಓಪನ್ ಇಂಟ್ರೆಸ್ಟ್ ಬಿಲ್ಡ್ ಅಪ್ ಆಗಿರುತ್ತೆ. ಓಕೆನಾ, ಸೊ ಓಪನ್ ಇಂಟ್ರೆಸ್ಟ್ ಗಿಂತ ಜಾಸ್ತಿ ಇನ್ ಮುಂದೆ ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡುವಂಗಿಲ್ಲ, ಅಂದ್ರೆ ಟ್ರೇಡ್ ನ ಪ್ರೊಸೀಡ್ ಮಾಡುವಂಗಿಲ್ಲ. ಇಲ್ಲಿ ಏನು ಓಪನ್ ಇಂಟ್ರೆಸ್ಟ್ ಆಗಿರುತ್ತೋ ಅದೇ ಒಂದು ಲಿಮಿಟ್ ಅಲ್ಲಿ ಇನ್ ಮುಂದೆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರುತ್ತೆ. ಬೇಕಾದ್ರೆ ಮಾರ್ನಿಂಗ್ ಏನಾದ್ರು ಟ್ರೇಡ್ ನ ಬೈ ಮಾಡಿದ್ರೆ ಅದನ್ನ ನಾವು ಇಲ್ಲಿ ಎಕ್ಸಿಟ್ ಮಾಡಬಹುದು. ಆದ್ರೆ ಫ್ರೆಶ್ ಪೊಸಿಷನ್ ಇಲ್ಲಿ ನಾವು ತಗೊಳ್ಳಿಕ್ಕೆ ಆಗಲ್ಲ. ಇನ್ ಮುಂದೆ ಈ ತರ ಏನಾದ್ರು ತಗೊಂಡ್ರು ಕೂಡ ಇಲ್ಲಿ ಏನಾಗುತ್ತೆ, ಸೆಬಿಯಿಂದ ಒಂದು ನೋಟಿಫಿಕೇಶನ್ ಬ್ರೋಕರೇಜ್ ಬರುತ್ತೆ. ಅದು ಯಾವುದೇ ಜಿರೋದ ಆಗಿರ್ಬೋದು, ಏಂಜಲ್ ಆಗಿರ್ಬೋದು, ಏನಾಗಿರ್ಬೋದು. ಓಕೆನಾ, ಸೊ ಅವರಿಂದ ಏನಾಗುತ್ತೆ ಡೈರೆಕ್ಟ್ಲಿ ಕ್ಲೈಂಟ್ಸ್ ಬರುತ್ತೆ. ಏನ್ ನಾವು ಟ್ರೇಡ್ ಮಾಡ್ತಾ ಇರ್ತೀವಲ್ಲ, ಸೊ ನಮಗೂ ಕೂಡ ನೋಟಿಫಿಕೇಶನ್ ಬರುತ್ತೆ. ಸೊ ಇನ್ ಮುಂದೆ ಈ ಒಂದು ಕಾಂಟ್ರಾಕ್ಟ್ ಅಲ್ಲಿ ನೀವು ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಬರುತ್ತೆ. ಸೊ ಇಷ್ಟು ದಿನ ಈ ತರ ಇರಲಿಲ್ಲ. ಸೊ ಇದನ್ನ ಏನ್ ಮಾಡ್ತಾರೆ, ಪ್ರತಿ ದಿನಕ್ಕೆ 4 ಬಾರಿ ಇದನ್ನ ಏನ್ ಮಾಡ್ತಾರೆ, ಮಾನಿಟರಿಂಗ್ ಮಾಡ್ತಾ ಇದಾರೆ ಅಂತ ಸೆಬಿಲಿ ಹೇಳ್ತಾ ಇದೆ. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪಾಯಿಂಟ್ ಅಂದ್ರೆ ಕಾಂಟ್ರಾಕ್ಟ್ ಸೈಜ್ ಇಂಡೆಕ್ಸ್ ಡೆರಿವೇಟಿವ್ಸ್. ಓಕೆನಾ, ಸೊ ಇದನ್ನ ನಾನು ನಿಮಗೆ ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಇದನ್ನ ನಿಮಗೆ ಲಾಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೊನೆವರೆಗೂ ನೋಡಿ. ಫಿಫ್ತ್ ಪಾಯಿಂಟ್ ಬರುತ್ತೆ ರೇಷನಲೈಸೇಷನ್ ಆಫ್ ವೀಕ್ಲಿ ಇಂಡೆಕ್ಸ್ ಡೆರಿವೇಟಿವ್ ಪ್ರೊಡಕ್ಟ್ಸ್. ಸೊ ಇದು ಏನಪ್ಪಾ ಅಂದ್ರೆ ತುಂಬಾ ಜನರಲ್ಲಿ ಕನ್ಫ್ಯೂಷನ್ ಇದೆ. ಈಗ ಪ್ರತಿದಿನ ಎಷ್ಟು ಎಕ್ಸ್ಪೈರ್ ಇದೆ? ಇವಾಗ ಪ್ರತಿದಿನ ಒಂದು ಎಕ್ಸ್ಪೈರ್ ಇದೆ. ಸೋಮವಾರ ಬ್ಯಾಂಕ್ ಎಕ್ಸ್, ಮಿಡ್ ಕ್ಯಾಪ್, ಮಂಗಳವಾರ ಫಿನ್ ನಿಫ್ಟಿ, ಬುಧವಾರ ಬ್ಯಾಂಕ್ ನಿಫ್ಟಿ, ಗುರುವಾರ ನಿಫ್ಟಿ, ಶುಕ್ರವಾರ ಸೆನ್ಸೆಕ್ಸ್. ಈ ತರ ಪ್ರತಿದಿನ ಏನ್ ಮಾಡ್ತಾ ಇದ್ರೆ ಎಕ್ಸ್ಪೈರಿಗಳನ್ನ ಮಾಡ್ತಾ ಇದ್ರೆ. ಇನ್ನು ಮುಂದೆ ಈ ಎಕ್ಸ್ಪೈರಿಗಳು ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಟೋಟಲಿ ವಾರಕ್ಕೆ ಒಂದು ಎಕ್ಸ್ಪೈರಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ ಪರ್ ಎಕ್ಸ್ಚೇಂಜ್. ಓಕೆನಾ? ಸೊ ಹಾಗಾದ್ರೆ ನಮ್ಮಲ್ಲಿ ಎಕ್ಸ್ಚೇಂಜ್ಗಳು ಎಷ್ಟಿವೆ? ನಮ್ಮಲ್ಲಿ ಎಕ್ಸ್ಚೇಂಜ್ಗಳಿವೆ ಎರಡು. ಯಾವ್ಯಾವು? ಒಂದು NSE, ಇನ್ನೊಂದು BSE. ಓಕೆನಾ? ಸೊ ಈಗ NSE ಅಲ್ಲಿ ಯಾವ್ಯಾವ ಇಂಡೆಕ್ಸ್ಗಳು ಇದೆ? NSE ಅಲ್ಲಿ ಎಕ್ಸಾಂಪಲ್ ಆಗಿ ನಮ್ಗೆ ಬ್ಯಾಂಕ್ ನಿಫ್ಟಿ ಇದೆ. ಓಕೆನಾ? ಆಮೇಲೆ ನಿಫ್ಟಿ 50 ಇದೆ. ಓಕೆ. ಅದೇ ತರ BSE ಅಲ್ಲಿ ಯಾವ್ದೆ? BSE ಅಲ್ಲಿ ಬ್ಯಾಂಕ್ ಎಕ್ಸ್ ಇದೆ, ಮತ್ತೆ ಸೆಕೆಂಡ್ ಒನ್ ಸೆನ್ಸೆಕ್ಸ್ ಇದೆ. ಸೊ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಪ್ರತಿ ಎಕ್ಸ್ಪೈರಿಗೆ, ಓಕೆನಾ, ವೀಕ್ಲಿ ಏನು 5 ಎಕ್ಸ್ಪೈರಿ ನಡೀತಾ ಇತ್ತು, ಇವಾಗ ಆ ತರ ಅಲ್ಲ. NSE ಅಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೈರಿನ ಕೊಡ್ತಾರೆ. ಅಂದ್ರೆ ಅದರಲ್ಲಿ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಅಥವಾ ನಿಫ್ಟಿ ಆಗಿರ್ಬೋದು. ಸೊ BSE ಅಲ್ಲಿ ಒಂದು ಬ್ಯಾಂಕ್ ಎಕ್ಸ್ ಆಗಿರ್ಬೋದು, ಒಂದು ಸೆನ್ಸೆಕ್ಸ್ ಆಗಿರ್ಬೋದು. ಸೊ ಇವುಗಳಲ್ಲಿ ಏನ್ ಮಾಡ್ತಾರೆ, ಎರಡು ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ತಾರೆ. NSE ಅಲ್ಲಿ ಒಂದು ಬ್ಯಾಂಕ್ ನಿಫ್ಟಿನ ಸೆಲೆಕ್ಟ್ ಮಾಡಬಹುದು ಅಥವಾ ನಿಫ್ಟಿನ ಸೆಲೆಕ್ಟ್ ಮಾಡಬಹುದು. ಸೊ NSE ಅಲ್ಲಿ ಒಂದು ಎಕ್ಸ್ಪೈರ್ ಆಯ್ತು. ಓಕೆ. ಸೊ BSE ಅಲ್ಲಿ ಒಂದು ಬ್ಯಾಂಕ್ ಎಕ್ಸ್ ನ ಸೆಲೆಕ್ಟ್ ಮಾಡಬಹುದು ಅಥವಾ ಸೆನ್ಸೆಕ್ಸ್ ನ ಸೆಲೆಕ್ಟ್ ಮಾಡಬಹುದು. ಸೊ ಇದೇನಾಯ್ತು, BSE ಅಲ್ಲಿ ಒಂದು ಎಕ್ಸ್ಪೈರ್ ಆಯ್ತು. ಸೊ ಟೋಟಲ್ ಇಲ್ಲಿ ಏನ್ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ? ಟೋಟಲಿ 2 ಎಕ್ಸ್ಪೈರಿ, ವಾರದಲ್ಲಿ 2 ಎಕ್ಸ್ಪೈರಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ಇದನ್ನ ಬಿಟ್ಟರೆ ಏನ್ ಮಾಡಬಹುದು, ಎರಡು ಬ್ಯಾಂಕ್ ನಿಫ್ಟಿನ ಸೆಲೆಕ್ಟ್ ಮಾಡಬಹುದು, ನಿಫ್ಟಿನ ಸೆಲೆಕ್ಟ್ ಮಾಡಬಹುದು. ಯಾವ ತರ ಅಂದ್ರೆ, ಸೊ ತಿಂಗಳ ಮೊದಲನೇ ವಾರದಲ್ಲಿ ಎಕ್ಸಾಂಪಲ್ ಆಗಿ ಏನಿದೆ, ಸೊ ಬ್ಯಾಂಕ್ ನಿಫ್ಟಿನ ಎಕ್ಸ್ಪೈರಿ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಓಕೆನಾ? ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಯ್ತು. ಸೊ ಅದೇ ತಿಂಗಳ 2ನೇ ವಾರದಲ್ಲಿ, ಓಕೆನಾ, ಅದೇ ತಿಂಗಳ 2ನೇ ವಾರದಲ್ಲಿ ಸೊ ನಿಫ್ಟಿ ಕೂಡ ಎಕ್ಸ್ಪೈರಿ ಆಗ್ಬೋದು. ಓಕೆನಾ? ಮತ್ತೆ ಅದೇ ತಿಂಗಳ 3ನೇ ವಾರದಲ್ಲಿ ಬ್ಯಾಂಕ್ ನಿಫ್ಟಿ, ಅದೇ ತಿಂಗಳ 4ನೇ ವಾರದಲ್ಲಿ ಮತ್ತೆ ನಿಫ್ಟಿ. ಈ ತರ ಕೂಡ ಮಾಡೋ ಚಾನ್ಸಸ್ ಕೂಡ ತುಂಬಾ ಇದೆ. ಓಕೆನಾ? ಸೊ ಒಟ್ನಲ್ಲಿ ಇಲ್ಲಿ ಏನಾಯ್ತು ನಮಗೆ, ವಾರದಲ್ಲಿ NSE ಅಲ್ಲಿ ವಾರದಕ್ಕೆ ಒಂದೇ ಒಂದು ಎಕ್ಸ್ಪೈರಿ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ? ಸೊ ಇದು ಫಸ್ಟ್ ಒನ್. BSE ಅಲ್ಲಿ ಕೂಡ ಅದೇ ತರ ಮಾಡಬಹುದು. BSE ಅಲ್ಲಿ ನೋಡಿ, ಒಂದು ಬ್ಯಾಂಕ್ ಎಕ್ಸ್ ಇದೆ, ಒಂದು ಸೆನ್ಸೆಕ್ಸ್ ಇದೆ. ಸೊ ಇದ್ರಲ್ಲಿ ಏನ್ ಮಾಡಬಹುದು, ಎರಡು ಕೂಡ ಸೆಲೆಕ್ಟ್ ಮಾಡಬಹುದು. ತಿಂಗಳ ಫಸ್ಟ್ ವಾರದಲ್ಲಿ ಏನ್ ಮಾಡುದು, ತಿಂಗಳ ಮೊದಲನೇ ವಾರದಲ್ಲಿ ಒಂದು ಬ್ಯಾಂಕ್ ಎಕ್ಸ್ ನ ಸೆಲೆಕ್ಟ್ ಮಾಡಬಹುದು ಎಕ್ಸ್ಪೈರಿ ಆಗಿ. ನೆಕ್ಸ್ಟ್ ಸೆನ್ಸೆಕ್ಸ್ ನ ಮಾಡಬಹುದು ನೆಕ್ಸ್ಟ್ ವಾರಕ್ಕೆ, ಮತ್ತೆ 3ನೇ ವಾರಕ್ಕೆ ಬ್ಯಾಂಕ್ ಎಕ್ಸ್ ನ, ಮತ್ತೆ 4ನೇ ವಾರಕ್ಕೆ ಸೆನ್ಸೆಕ್ಸ್ ನ. ಈ ತರ ಮಾಡೋ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ಇದು ಏನ್ ಹೇಳ್ತಾ ಇದ್ರೆ, ಒಟ್ನಲ್ಲಿ ನಮಗೆ ಇನ್ನು ಮುಂದೆ ವಾರಕ್ಕೆ ಕೇವಲ 2 ಎಕ್ಸ್ಪೈರಿ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ಇದರಿಂದ ಏನಾಗ್ತಿದೆ ಅಂದ್ರೆ, ಸೊ ವೈ ಬಿಲ್ಡಪ್ ತುಂಬಾ ಆಗ್ತದೆ, ವಾಲ್ಯೂಮ್ ಜಾಸ್ತಿ ಆಗ್ತದೆ. ಇಲ್ಲಿ ಇನ್ನು ಮುಂದೆ ಏನಾಗುತ್ತೆ, ಇಲ್ಲಿ ನೋಡಿ, ಎಕ್ಸ್ಪೈರಿ ಅಂದ್ಬಿಟ್ಟು ಎಕ್ಸ್ಪೈರಿ ಏನಾಗ್ತಿತ್ತು, ಪ್ರೀಮಿಯಂಗಳು ತುಂಬಾ ಕಡಿಮೆ ಸಿಗ್ತಾ ಇತ್ತು ಆಪ್ಷನ್ ಬೇರ್ಸ್ಗೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ರು, ₹5 ₹10 ಪ್ರೀಮಿಯಂ ತಗೊಂಡು ಇದನ್ನ ದಿನಕ್ಕೆ ನಾವು ಒಂದೇ ಸಾರಿ ₹200 ಮಾಡ್ಬೇಕಂತ ತಗೊಂಡು ತುಂಬಾ ಜನ ಇಲ್ಲಿ ಲಾಸ್ ಆಗ್ತಾ ಇದ್ದಾರೆ. ಸೊ ಈ ಒಂದು ಕಾರಣದಿಂದ ಸೊ ಏನ್ ಮಾಡ್ತಿದ್ದಾರೆ, ಇಲ್ಲಿ ವೀಕ್ಲಿ ಎಕ್ಸ್ಪೈರಿಗಳನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ಸೊ ಇದು ಕೂಡ ಒಂದು ಆಪ್ಷನ್ ಬೇರ್ಸ್ಗೆ ಒಂದು ಒಳ್ಳೆ ಮೂವ್ ಅಂತ ಅನ್ಬೋದು ಇದನ್ನ. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಒಂದು ಏನ್ ಬರುತ್ತೆ, ನೆಕ್ಸ್ಟ್ ಪಾಯಿಂಟ್ ಇನ್ಕ್ರೀಸಿಂಗ್ ಕೇರ್ ರಿಸ್ಕ್ ಕವರೇಜ್ ಆನ್ ದ ಡೇ ಆಫ್ ಎಕ್ಸ್ಪೈರಿ. ಸೊ ಏನಪ್ಪಾ ಅಂದ್ರೆ, ಇದು ಸೆಲ್ಲರ್ಸ್ ಗೆ ತುಂಬಾ ಬೆನಿಫಿಟ್ ಇತ್ತು. ಓಕೆನಾ? ಸೊ ಏನ್ ಮಾಡ್ತಾ ಇದ್ರು, ಸೆಲ್ಲರ್ಸ್ ಗೆ ಎಕ್ಸ್ಪೈರಿ ದಿನ ಏನ್ ಮಾಡ್ತಾ ಇದ್ರು, ಯಾವುದೇ ಒಂದು ಪ್ರೀಮಿಯಂ ಅನ್ನ ಸೆಲ್ ಮಾಡಿದ್ವಿ, ಅದನ್ನ ಪ್ರೀಮಿಯಂ ಡಿಕೆನ ತಗೊಳ್ತಾ ಸುಮ್ಮನೆ ಕೂತ್ಕೊಳ್ತಾ ಇದ್ರು. ಓಕೆನಾ? ಸೊ ಇಲ್ಲಿ ಇವಾಗ ಏನಾಗ್ತಿದೆ, ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೆಲ್ಲರ್ಸ್ ಗೆ ಯಾವುದೇ ಒಂದು ಕಾಂಟ್ರಾಕ್ಟ್ ನ ಸೆಲ್ ಮಾಡ್ಬೇಕಂದ್ರೆ ಇನ್ ಮುಂದೆ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪೈರಿ ದಿನ ಮಾತ್ರ ಅದು. ಓಕೆನಾ? ಎಕ್ಸ್ಪೈರಿ ದಿನ ಅಡಿಷನಲ್ 2% ಏನ್ ಮಾಡ್ಬೇಕಾಗುತ್ತೆ, ಅವರು ಮಾರ್ಜಿನ್ ನ ಕೊಡಬೇಕಾಗುತ್ತೆ. ಸೊ ಇದರಿಂದ ಮಾರ್ಕೆಟ್ ಅಲ್ಲಿ ಏನೋ ಒಂದು ವಾಲ್ಯೂಮ್ ಬರ್ತಾ ಇತ್ತು, ಆ ವಾಲ್ಯೂಮ್ ಕಡಿಮೆ ಮಾಡ್ಲಿಕ್ಕೆ ಸೆಬಿ ಒಂದು ರೂಲ್ಸ್ ಕೂಡ ತಗೊಂಡ್ ಬಂದಿದೆ. ಸೊ ಇವಾಗ ಕೊನೆಯದಾಗಿ ನಾವು ಏನ್ ನೋಡೋಣ, ಕಾಂಟ್ರಾಕ್ಟ್ ಸೈಜ್ ಬಗ್ಗೆ ನೋಡೋಣ. ಕಾಂಟ್ರಾಕ್ಟ್ ಸೈಜ್ ಫಾರ್ ಇಂಡೆಕ್ಸ್ ಡೆರಿವೇಟಿವ್. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಯಾರು ಗಾಬರಿ ಆಗೋ ವಿಷಯ ಇಲ್ಲ. ಓಕೆನಾ? ಯಾರು ಗಾಬರಿ ಆಗೋ ವಿಷಯ ಇಲ್ಲ. ಪ್ರತಿದಿನ ಇಲ್ಲಿ ಏನ್ ಆಗ್ತಿತ್ತು, ನಮಗೆ ಒಂದು ನಾವು ಟ್ರೇಡ್ ಮಾಡ್ತಾ ಇದ್ವಿ. ಓಕೆನಾ? ಸೊ ಒಂದು ಲಾಟ್ ಇಂದ ನಾವು ಟ್ರೇಡ್ ಮಾಡ್ತಿದ್ವಿ ಅಂತ ಅನ್ಕೊಳ್ಳಿ. ಬ್ಯಾಂಕ್ ನಿಫ್ಟಿಯಲ್ಲಿ 15 ಕ್ವಾಂಟಿಟಿಯಿಂದ, ನಿಫ್ಟಿಯಲ್ಲಿ 25 ಕ್ವಾಂಟಿಟಿಯಿಂದ ನಾವು ಟ್ರೇಡ್ ಮಾಡ್ತಾ ಇದ್ವಿ. ಸೊ ಇದು ಸಿಂಪಲ್ ಆಗಿದೆ, ಏನಿಲ್ಲ. 15 ಕ್ವಾಂಟಿಟಿ ಏನಿದೆಯೋ ಇನ್ ಮುಂದಿದ್ದು 3x to 4x ಆಗ್ಬೋದು. ನಿಫ್ಟಿಯಲ್ಲಿ 25 ಕ್ವಾಂಟಿಟಿ ಏನಿದೆಯೋ ಇದು ಕೂಡ 3x to 4x ಆಗ್ಬೋದು. ಅಂದ್ರೆ ಸಿಂಪಲ್, ಜಾಸ್ತಿ ಏನಿಲ್ಲ. ಇಲ್ಲಿ ಏನಿದೆ, 15 ಕ್ವಾಂಟಿಟಿಯಿಂದ ಯಾರು ಟ್ರೇಡ್ ಮಾಡ್ತಾರೆ, ಒಂದು ಕ್ವಾಂಟಿಟಿ ಟ್ರೇಡ್ ಯಾರು ಮಾಡ್ತಿದ್ರು, ಇಲ್ಲಿ ಏನಾಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 4 to 5 ಕ್ವಾಂಟಿಟಿ ಆಗುತ್ತೆ. ಓಕೆನಾ? 4 to 5 ಕ್ವಾಂಟಿಟಿ ಆಗುತ್ತೆ, ಮ್ಯಾಕ್ಸ್ 60 ಕ್ವಾಂಟಿಟಿ ಆಗುತ್ತೆ ಅಂತ ಅನ್ಕೊಳ್ಳಿ. 25 ಕ್ವಾಂಟಿಟಿಯಿಂದ ಯಾರು ಟ್ರೇಡ್ ಮಾಡ್ತಾ ಇದ್ರು, ಇದು ಏನಾಗುತ್ತೆ, 100 ಕ್ವಾಂಟಿಟಿ ಆಗುತ್ತೆ. ಸಿಂಪಲ್ ಆಗಿದೆ. ಸೊ ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಯಾರು ಒಂದು ಲಾಟ್ ಇಂದ ಟ್ರೇಡ್ ನ ಮಾಡ್ತಾ ಇದ್ರು ಅವ್ರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ನನ್ನ ಪ್ರಕಾರ ಒಂದು ಲಾಟ್ ಇಂದ ಟ್ರೇಡ್ ಮಾಡೋರು ಯಾರು ಇಲ್ಲ. ಓಕೆನಾ? ಸೊ ಎಲ್ಲರೂ ಮಾಡೋದು 2 ಲಾಟ್, 3 ಲಾಟ್, 4 ಲಾಟ್ ಇಂದ ಟ್ರೇಡ್ ಮಾಡ್ತಾರೆ. ಸೊ ಒಂದು ಲಾಟ್ ಇಂದ ಯಾರಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ ಅದು ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದರಿಂದ ನಮ್ಗೆ ಏನಾಗುತ್ತೆ, ಪ್ರೀಮಿಯಂ ನಾವು ಜಾಸ್ತಿ ಪೇ ಮಾಡ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತಾ ಇದ್ವಿ, 15 ಕ್ವಾಂಟಿಟಿಗೆ ಎಕ್ಸಾಂಪಲ್ ಆಗಿ ನಾವು ₹5,000 ಪೇ ಮಾಡ್ತಾ ಇದ್ವಿ. ಓಕೆನಾ? ಸೊ ಇವಾಗ ಹಂಗಲ್ಲ, ಇಲ್ಲಿ ಏನಾದ್ರು
4x ಆದ್ರೆ 3x ಆದ್ರೆ 15 4x ಆದ್ರೆ ಏನಾಗುತ್ತೆ ಇದು 6k ಅಂತ ಅನ್ಕೊಳ್ಳಿ. 6k ಗೆ ಸೊ ಇದು ಎಷ್ಟಾಗುತ್ತೆ? ಇಲ್ಲಿ 6k ಗೆ ಇದು 20,000 ಆಗುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡ್ತಿದ್ವಿ 5,000 ಟ್ರೇಡ್ ಏನ್ ಮಾಡ್ತಿದ್ವಿ, ಇವಾಗ ಮಿನಿಮಮ್ ಕ್ವಾಂಟಿಟಿ 60 ತಗೊಳ್ಳೇಬೇಕಾಗಿರೋದ್ರಿಂದ 20,000 ನಾವು ಪೇ ಮಾಡ್ಲೇಬೇಕಾಗುತ್ತೆ. ಸೊ ಇದು ಏನಾಗುತ್ತೆ, 1 ಲಾಟ್ ಇಂದ 10,000 15,000 ಯಾರು ಟ್ರೇಡ್ ಮಾಡ್ತಾ ಇದ್ರು ಅವ್ರಿಗೆ ಇದು ಪ್ರಾಬ್ಲಮ್ ಆಗುತ್ತೆ. 100 ಕ್ವಾಂಟಿಟಿಯಿಂದ 300 ಕ್ವಾಂಟಿಟಿಯಿಂದ 600 ಕ್ವಾಂಟಿಟಿಯಿಂದ ಟ್ರೇಡ್ ಏನ್ ಮಾಡ್ತಾರೋ ಅವ್ರಿಗೆ ಸೇಮ್ ರಿಸ್ಕ್ ರಿವಾರ್ಡ್ ಇದೆ, ಸೇಮ್ ಪೊಸಿಷನ್ ಇರುತ್ತೆ. ಓಕೆನಾ, ಸೇಮ್ ಕ್ಯಾಪಿಟಲ್ ಇರುತ್ತೆ, ಇದರಲ್ಲಿ ಏನು ಚೇಂಜ್ ಇಲ್ಲ. ಕೇವಲ 1 ಲಾಟ್ ಇಂದ 2 ಲಾಟ್ ಇಂದ ಯಾರು ಟ್ರೇಡ್ ಮಾಡ್ತಿದ್ರು ಅವ್ರಿಗೆ ಸ್ವಲ್ಪ ಇದೇನಾಗುತ್ತೆ ಎಫೆಕ್ಟ್ ಆಗುತ್ತೆ. ಹೇಳ್ಕೊಳಂಗೆ ಏನು ಎಫೆಕ್ಟ್ ಇಲ್ಲ. ಇಷ್ಟು ದಿನ ನೀವು 5,000 ಟ್ರೇಡ್ ಮಾಡ್ತಾ ಇದ್ರಿ, ಇದು 20,000 ಆಗುತ್ತೆ. ಅಷ್ಟು ಸಿಂಪಲ್ ಆಗಿದೆ, ಇದಕ್ಕಿಂತ ಜಾಸ್ತಿ ಏನು ಆಗಿಲ್ಲ. ಸೊ ಇದು ಸೇಬಿ ರೂಲ್ಸ್ ಇಷ್ಟು ತಗೊಂಡ್ ಬಂದಿದೆ. ಸೊ ಇದು ಕನ್ಫರ್ಮ್ ಇದೆ ಇಲ್ಲ ಗೊತ್ತಿಲ್ಲ, ಇದ್ರ ಕೂಡ ಇನ್ನೂ ಕೂಡ ಇದ್ರಲ್ಲಿ ಏನು ಚೇಂಜಸ್ ಮಾಡ್ತೀನಿ ಕೂಡ ಅಂತ ಹೇಳಿದರೆ. ಸೊ ಅದನ್ನ ಕಾದ್ ನೋಡೋಣ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ನೀವು ಎಷ್ಟು ಕ್ವಾಂಟಿಟಿ ಟ್ರೇಡ್ ಮಾಡ್ತೀರಾ ಅನ್ನೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.